ಕೆಸಿ ವ್ಯಾಲಿ ನೀರು ಜಮೀನುಗಳಿಗೆ ನುಗ್ಗಿದ ಪರಿಣಾಮವಾಗಿ ಭಾರೀ ಬೆಳೆ ಹಾನಿಯಾಗಿದ್ದು, ಹಾನಿಗೊಳಗಾದ ಪ್ರದೇಶಗಳಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮತ್ತು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅವರು ಅಧಿಕಾರಿಗಳು ಮತ್ತು ಕೆಸಿ ವ್ಯಾಲಿ ಗುತ್ತಿಗೆದಾರರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಹೋಳೂರು ಹೋಬಳಿಯ ಕುಡವನಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿರುವ ಕೆಸಿ ವ್ಯಾಲಿ ನೀರು ಹರಿಯುವ ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿ ನೀಡಿದರು. ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ಕೆಸಿ ವ್ಯಾಲಿ ನೀರು ಮತ್ತು ಮಳೆ ನೀರು ಒಟ್ಟಿಗೆ ಸೇರಿ ಹರಿಯುವ ಕಾಲುವೆಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸದ ಕಾರಣ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಲುವೆಗಳನ್ನು ಅಭಿವೃದ್ಧಿಪಡಿಸುವಂತೆ ಸೂಚನೆ ನೀಡಿದರು. ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ, ಮುದವಾಡಿ ಕೆರೆಯ ಕೋಡಿಯಿಂದ ಹಾದು ಹೋಗುವ ಕಾಲುವೆಗಳು ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ತುಂಬಿಕೊಂಡಿವೆ. ಇದರಿಂದ ನೀರು ಸರಾಗವಾಗಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ಗಿದೆ. ಈ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡುತ್ತಿದ್ದೇನೆ. 2-3 ದಿನಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ತದನಂತರ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ನೀರು ಜಮೀನುಗಳಿಗೆ ನುಗ್ಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಗುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಬೆಸ್ತನಹಳ್ಳಿ ಗ್ರಾಮಸ್ಥರು ಬಸ್ ಸೌಕರ್ಯ ಮತ್ತು ರಸ್ತೆ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಮತ್ತು ರಸ್ತೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಈಗ ಇದು ನಮ್ಮ ಮುದವಾಡಿ ಕೆರೆಯಿಂದ ಬರ್ತಾ ಇರೋದು ನೀರು ಟೋಟಲ್ ನೋಡಿ 3 ವರ್ಷ ಆಯಿತು ಆ ಪೈಪುಗಳೆಲ್ಲ ಇಲ್ಲಿ ಸ್ಟೋರ್ ಮಾಡಿ 3 ವರ್ಷ ಆವಾಗ ಆಗಬೇಕು ಅಂತ. ಮತ್ತು ಇವೆಲ್ಲ ಕೂಡ ಇತ್ತೀಚೆಗೆ ಈ ಮಳೆಗೆ ಹೋಗಿರೋದು ರೈತರ ಬೆಳೆ ರಾಗಿ ಎಲ್ಲ ಇದೆ. ಅಪ್ಪ ಇದು ಅದಕ್ಕೆ ರಾಗಿ ಎಲ್ಲ ಇದೆ, ಕಂಪ್ಲೀಟ್ ರಾಗಿ ಎಲ್ಲ ಇದೆ, ಎಲ್ಲ ಹೋಗಿದೆ. ಇದು ಮುದವಾಡಿ ಕೆರೆಯಿಂದ ಬರೋ ಕಾಲುವೆ ಮತ್ತೆ ಇದು ಚಿಲ್ಲಪ್ಪನಹಳ್ಳಿ ಕೆರೆ ಇದು ಅಡ್ಜಾಯಿನಿಂಗು ನೋಡಿ. ಇವಾಗ ಟೋಟಲ್ ಆಗಿ ನಮ್ಮ ಸೂಟೂರು ಹೋಲು ಹೆಸಗ್ರಾಮದಿಂದ ಸ್ಟಾರ್ಟ್ ಆಗುತ್ತೆ. ಈ ನೀರು ನಮ್ಮ ಕ್ಷೇತ್ರದ್ದು ಹೆಸಗ್ರಾಮ ಮತ್ತೆ ಸೂಟೂರು, ಇಲ್ಲಿ ಸೂಟೂರು ಅಲ್ಲಿವರೆಗೂ ಬರುತ್ತೆ, ಮತ್ತೆ ಮಧುವಾಡಿವರೆಗೂ, ಮತ್ತೆ ಇದು ಹೋಲೂರು. 2 ಹೋಬಳಿಗೂ ಕೂಡ ಈ ಕಾಲುವೆ ಮಾಡಿಲ್ಲ. ಟೋಟಲ್ ಆಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ತಕ್ಷಣ ನಮ್ಮ ಎಕ್ಸಿಕ್ಯೂಟಿವ್ ಈಗಾಗಲೇ ನಮ್ಮ ಪಾಪ ಅವ್ರಿಗೆಲ್ಲ ಗೊತ್ತಿದೆ, ವಿಷಯ ತಿಳ್ಕೊಂಡಿದ್ದಾರೆ. ಅದು ಇದರಿಂದ ತಹಸೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ತಿಳಿಸಿದ್ದೇವೆ. ಎಲ್ಲ ಸರ್ವೆ ಮಾಡೋದಕ್ಕೆ ಅವರು ಕ್ರಮ ತೆಗೆದುಕೊಂಡಿದ್ದಾರೆ. ಮತ್ತು ಇವಾಗ ಹೆಸಗ್ರಾರದಿಂದ ಅಪ್ ಟು ಮನೆಗೆಟ್ಟ ಕೆರೆ ಪಾಯಿಂಟ್, ಲಾಸ್ಟ್ ಪಾಯಿಂಟು ಅಲ್ಲಿವರೆಗೂ ಕೂಡ ಸರ್ವೆ ಮಾಡಿ ಇದಕ್ಕೆ ಬಂದೋಬಸ್ತು ಒಂದು ರಿಂಗ್ ಬೌಂಡ್ ಮಾಡಿ ನೀರು ಸರಾಗವಾಗಿ ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು. ಇದು ಈ ಹೋರಾಟ ಕಂಟಿನ್ಯೂ ಆಗುತ್ತೆ, ಇಷ್ಟಕ್ಕೆ ಬಿಡುವುದಿಲ್ಲ ನಾವು. ಸಮಸ್ಯೆ ಕೆಸಿ ವ್ಯಾಲಿದು ನೋವಾಗುತ್ತೆ. ಕೆಲವಾರು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಎಲ್ಲ ಕೂಡ ಪೈಪ್ಲೈನ್ ಹಾಕಿದ್ದಾರೆ. ಟೌನ್ನಲ್ಲಿ ಯಾರಾದರೂ ಪೈಪ್ ಹಾಕ್ತಾರ? ಟೌನ್ನಲ್ಲಿ ಪೈಪ್ ಹಾಕಿ ಎಷ್ಟೋ ಕಡೆಗೆ ಕುಸಿದು ಹೋಗಿದೆ. ಟೌನ್ನಲ್ಲಿ ಮೇನ್ ರೋಡಲ್ಲಿ PWD ರೋಡಲ್ಲಿ ಹಾಗೆ ಹಾಳಾಗಿದೆ. ಇವಾಗ ನಾವು ತಿಂತಾ ಇದ್ದೇವೆ. ಅದು CRF ರೋಡ್ ಮಾಡಿಸ್ತಾ ಇದ್ದೇನೆ ಇವಾಗ. ಅದೇ ಅಲ್ಲ, ಅಪ್ ಟು ಪೈಪ್ಲೈನ್ ಟೋಟಲ್ ಕೆಲಸಕ್ಕೆ ಬಾರದ ಪೈಪ್ಲೈನ್ ಇವಾಗ ಅಲ್ಲಿ ಹುಲ್ಗೂರ್ಕೋಟೆ, ಸೋಮೇವನಹಳ್ಳಿ ಎಲ್ಲ ಕಡೆ ಪೈಪ್ಲೈನ್ ಹಾಕಿದ್ದಾರೆ. ಯಾಕಂದ್ರೆ ಪೈಪ್ಲೈನ್ ಈಸಿಗೆ ದುಡ್ಡು ಬರುತ್ತಲ್ಲ, ದುಡ್ಡು ಏನು ಬೇಕಾದ್ರೂ ಮಾಡ್ಬೋದು. ಸುಮ್ಮನೆ ಎಲ್ಲ ಹೇಳಿದರೆ ನಾಚಿಕೆ ಆಗುತ್ತೆ. ಅದರ ಕೆಸಿ ವ್ಯಾಲಿಯಲ್ಲಿ ಅನಾಹುತಗಳಾಗಿರೋದು ಎಲ್ಲ ಅದಕ್ಕೆ ಓನರ್ಸೇ, ದೊಡ್ಡ ನಾಯಕರೆಲ್ಲ ಅದು ಓನರ್ಸೇ. ಅದಕ್ಕೆ ಮಾತು ಹೇಳ್ತಾರೆ. ಅಲ್ಲ, ಇದಕ್ಕೆ ಯಾಕೆ ಮಾಡಬಾರ್ದು? 2 ವರ್ಷ ಎಲ್ಲ ಅಧಿಕಾರದಲ್ಲಿ ಇದ್ರಲ್ಲ, ಅವಾಗ ಯಾಕೆ ಇದು ಬಂದೋಬಸ್ತ್ ಮಾಡಬಾರ್ದು? ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ಲಿಲ್ವ ಹಾಗೆ? ಅಲ್ಲ, ಅದು ಏನಾದ್ರೂ ಆಗಲಿ, ಅವ್ರು ಯಾರಾದರೂ ಆಗಲಿ, ಅವರು ಅಧಿಕಾರದಲ್ಲಿದ್ದರು ಇದಕ್ಕೆ
ಬೇಕಾದಷ್ಟು ಹಣ ಖರ್ಚು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅಷ್ಟು ಸಾವಿರಾರು ಕೋಟಿ ಯಾವಾಗ ಬೇಕೋ ಅವಾಗೆಲ್ಲ ಹಣ ಇಸ್ಕೊಂಡಿದ್ದಾರೆ ಸರ್ಕಾರದಿಂದ. ಯಾಕೆ ಖರ್ಚು ಮಾಡಲಿಲ್ಲ? ಏನಾಗಿದೆ ಈ ಹಣ? ಬರೀ ಪೈಪ್ಲೈನ್ ಹಾಕೋದಕ್ಕೆ ಈ KC ವ್ಯಾಲಿ ಇರೋದು, ಅದ್ರಲ್ಲಿ ದುಡ್ಡು ಹೊಡೆಯೋದಕ್ಕೆ ಬೇರೆ ಭಾರಿ ನೋವಾಗುತ್ತೆ. ಇದು ನಾವು ಇಷ್ಟಕ್ಕೆ ಬಿಡುವುದಿಲ್ಲ, ಭಾರಿ ಹೋರಾಟ ಮಾಡ್ತೇವೆ. అన్న ఇప్పుడు వెనక బెల్లంబరి వాడంతా చెప్పి బెల్లంబరి ముందే అన్న వచ్చిండాడు ಇಷ್ಟಕ್ಕೆಲ್ಲ ಸೀಮಿತವಾಗಿಲ್ಲ. ಬಹುಶಃ ನೀವು ಅಪ್ ಟು ಹೆಸಗ್ರಾದವರೆಗೂ ಹೋದರೆ ಎಂಟೈರ್ ಆ ರೀಚ್ ಎಲ್ಲ ಕಂಪ್ಲೀಟ್ ಹೆಸಗ್ರಾದಿಂದ ನಮ್ಮ ಮನೆಗಟ್ಟ ಎಲ್ಲ ಕಂಪ್ಲೀಟ್ ಇದೇ ಆಜುಬಾಜು ಇರೋ ಜಮೀನುಗಳೆಲ್ಲ ಎಲ್ಲ ಹೋಗಿದೆ. ರೈತರು ಬದುಕಬೇಕಾಗಿಲ್ಲ. ಏನೋ ಅಷ್ಟ ಮಳೆ ಬಂದ್ರೆ 4 ತಿಂಗಳು ನಾವು ಒಳಗೆ ಬರಂಗಿಲ್ಲ, ಇಲ್ಲಿ ಏನು ಮಾಡಂಗಿಲ್ಲ. ಎಲ್ಲ ಹಣ್ಣೆಲೆ ಹಾಕದೆ ರೇಷ್ಮೆ ತೋಟ ಕಂಪ್ಲೀಟ್ ಹಣ್ಣೆಲೆ ನೋಡಿ, ಎಲ್ಲ ಇಷ್ಟು ಬಂದ್ಬಿಟ್ಟದೆ ಎಲ್ಲ. ಅಲ್ಲಿ 8 ಎಕರೆ ಕಂಪ್ಲೀಟ್ ಎಲ್ಲ ಹಣ್ಣೆಲೇನೆ, ಹುಳು ಮೇಯ್ಸಂಗಿಲ್ಲ. ನಾವು ಬೇರೆ ಸೊಪ್ಪು ಕೊಂಡು ಮೇಯಿಸ್ತಾ ಇದೀರಿ ಇವಾಗ. ನೋಡಿಪ್ಪ, ನಾವು ಇಲ್ಲಿ ಅಗಲ ಮಾಡೋದ್ಬಿಟ್ಟು ಅಲ್ಲಿ ಜಂಬಾಪುರ ಹತ್ರ ಅಗಲ ಮಾಡ್ಬಿಟ್ರೆ ಆಗುತ್ತಾ? ನೀರು ಬರೋದು ಮೇಲಿಂದ, ಇಲ್ಲಿ ಮಾಡ್ಬೇಕು ಅಗಲ. ಇಲ್ಲಿ ಸರಾಗವಾಗಿ ಹೋದ್ರೆ ಅಲ್ಲಿ ಹೋಗ್ತದೆ. ಎಂಟೈರ್ ಬಂಡು ಕ್ರಿಯೇಟ್ ಆಗ್ಬೇಕು ಇವಾಗ. ಎಲ್ಲಿಂದ? ಮುದುವಾಡಿ ಕೆರವೆಯಿಂದ, ಎಸಗ್ರಾರದಿಂದ ಇವಾಗ ಸುಟೂರು ಅಲ್ಲ, ಎಸಗ್ರಾರದಿಂದ ಸರ್ವೆ ಮಾಡಿ ಅಲ್ಲಿ ಸುಟೂರು ಏರಿ ಇದೆಯಲ್ಲ, ಜನಘಟ್ಟ ಅವೆಲ್ಲ ಎಲ್ಲ ಏರಿ ಇದೆ. ಅದನ್ನ ಕ್ಲೀನ್ ಮಾಡಿ ಬಂದೋಬಸ್ತ್ ಮಾಡಿ ಎಸ್ಸಗ್ರಾರದಿಂದ ಜನಘಟ್ಟಕ್ಕೆ ಬರ್ತದೆ. ಜನಘಟ್ಟದಿಂದ ಮುದುವಾಡಿಗೆ ಬರೋದು. ಮುದುವಾಡಿ ತುಂಬ್ರೆ ಚಿಲ್ಪನಹಳ್ಳಿ ತುಂಬ್ರೆ ಮಣಿಘಟ್ಟ. ಎಂಟೈರ್ ರೀಚ್ ನಾನು ಎಂಟೈರ್ ರೀಚ್ ಅನ್ನ ನಾವು ಬಂದೋಬಸ್ತ್ ಮಾಡಬೇಕು. 2 ಕಡೆ ಸರ್ವೆ ನಮ್ಮ ಡಿಮ್ಯಾಂಡ್. ಒಂದ್ 8 ಅಡಿ ಬಂಡ್ ಮಾಡ್ಬಿಟ್ರೆ ನಮ್ಗೆ ಎಷ್ಟೇ ಮಳೆ ಬಂದ್ರು ಕೆರೆ ಕೋಡೆ ಹೋದ್ರು ನೀರು ಬರಲ್ಲ ನಮ್ಮ ಜಮೀನುಗಳೊಳಕ. ಅಲ್ಲ, ಇದರಿಂದ ಪ್ರವಾಹದ ಭೀತಿ ಬರುತ್ತೆ. ಇದು ಪ್ರವಾಹನೇ, ಇದು ಪ್ರವಾಹ ಅಲ್ಲ, ಹಳ್ಳಿಯ ಮೇಲೆ ಬರುತ್ತೆ ಮುಂದಕ್ಕೆ. ನಮಗೆ ಎಲ್ಲೂ ಇಂಥ ಅವ್ಯವಸ್ಥೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಇವಾಗ ನೋಡ್ತಾ ಇದ್ದೀವಿ ಹೊಸದಾಗಿ ಇವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾವು ಹೇಳ್ಕೊಂಡಿರ್ಲಿಲ್ಲ, ಅವ್ರು ಮಾಡಿದ್ದಕ್ಕೆ ಹೇಳ್ಕೊಂತಾರ ಎಲ್ಲ. ಇವು ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟಿದ್ವಿ ನಾವು. ಇವಾಗೇನೋ ನೀರು ಒಳಗಳ ಮ್ಯಾಗ ಬಂದು 2 ದಿವಸ ಊರ್ಲಾಗ ದೂರ್ತಾವ. ಈ ಪ್ರಕೃತಿ ದತ್ತವಾದ ವಿಕೋಪಗಳಿಂದ ಕೆಲವೊಂದು ಅನಾಹುತಗಳಾಗ್ತವೆ. ತಾವೆಲ್ಲ ನೋಡಿರ್ಬೋದು, ನಾವು ನೋಡ್ತಾ ಇದ್ದೀವಿ. ಹಿಮಾಲಯಗಳಲ್ಲಿ ಮೇಘಸ್ಫೋಟ, ಪ್ರವಾಹಗಳು, ಮಳೆ ವಿಪರೀತ, ಇದು ಸುನಾಮಿ, ಸೈಕ್ಲೋನು, ಇದರಿಂದ ಪ್ರಕೃತಿ ದತ್ತವಾದ ವಿಕೋಪಗಳಾಗ್ತದೆ. ಆದರೆ ಇಲ್ಲಿ ಮಾನವ ನಿರ್ಮಿತ ವಿಕೋಪಗಳಿಗೆ ನಮ್ಮ ರೈತರು ಬಲಿಯಾಗ್ತಿದ್ದಾರೆ. ಇದಕ್ಕೆ ಕಾರಣ ಏನಂತಂದರೆ, ಈ ಕೆಲವು ದಶಕಗಳ ನಮ್ಮ ಕೋಲಾರ ಬಯಲುಸೀಮೆಯ ರೈತರ ಮತ್ತು ಜನಪ್ರತಿನಿಧಿಗಳ ಒಂದು ಹೋರಾಟ ಏನಿತ್ತಲ್ಲ, ಶಾಶ್ವತ ನೀರಾವರಿಗಾಗಿ, ಆ ಹೋರಾಟದ ಪ್ರತಿಫಲ KC ವ್ಯಾಲಿ ಅನ್ನೋ ಒಂದು ಯೋಜನೆಯನ್ನು ಶುರುವಾಯಿತು. ಈ KC ವ್ಯಾಲಿ ಯೋಜನೆ ಏನಿದೆಯಲ್ಲ, ಇದು ಮೂಲ ಸ್ವರೂಪ ಏನಿತ್ತಲ್ಲ, ಅದರ ಪ್ರಕಾರ ಇದು KC ವ್ಯಾಲಿ ಅನುಷ್ಠಾನಕ್ಕೆ ಬಂದಿದ್ದರೆ ಈ ಥರ ಅನಾಹುತಗಳಾಗ್ತಿರ್ಲಿಲ್ಲ. ಮೂಲ ಸ್ವರೂಪ ಏನಿತ್ತಲ್ಲ, ಆ KC ವ್ಯಾಲಿ ಯೋಜನೆಯನ್ನು ಹುಟ್ಟಾಕಿದವರು ಸ್ವರೂಪ ಏನಿತ್ತಲ್ಲ, ಆ ಒಂದು ಯೋಜನೆಯಲ್ಲಿ ಕೆಲವೊಬ್ಬ 1 ಅಥವಾ 2 ಮಹನೀಯರು ಶಿವಪೂಜೆಯಲ್ಲಿ ಕರಡಿ ದೂರದಂಗೆ ದೂರಿ ಆ ಒಂದು ಮೂಲ ಸ್ವರೂಪವನ್ನೇ ಬದಲಿಸಿ ಆ ಒಂದು ಯೋಜನೆಯ ಸ್ವರೂಪವನ್ನು ಈ ನಿರಂಕುಶ ಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿಗೆ ಅಧಿಕಾರದ ಮದ ಹತ್ತಿದಾಗ ಏನಾಗುತ್ತಲ್ಲ, ಅದಕ್ಕೆ ಇದು ನಿಜವಾದ ನಿದರ್ಶನ ಆಯಿತು. ಆ ಒಂದು ಮದವೆತ್ತ ಆನೆ ಅಂತೇನು ಹೇಳ್ತೀವಲ್ಲ, ಅದು ಹೆಂಗೆ ಜನರ ಮಧ್ಯೆ ನುಗ್ತದಲ್ಲ, ಹಂಗೆ ನುಗ್ಗಿತು. ಇದು ನುಗ್ಗಿಬಿಟ್ಟು ಆ ಒಂದು KC ವ್ಯಾಲಿಯ ಮೂಲ ಸ್ವರೂಪವನ್ನು ಚೇಂಜ್ ಮಾಡಿ ಅದನ್ನು ಅವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸಿದ್ದೇ ಈ ಒಂದು ಅವಾಂತರಗಳಿಗೆ ಕಾರಣ. ನೋಡಿ, ಮುದುವಾಡಿ ಕೆರೆ ನೀವು ಇನ್ನೊಬ್ಬರು ನಿರ್ಮಿಸಿದ್ದಲ್ಲ, 100 ವರ್ಷಗಳಿಂದ ಇರೋ ಕೆರೆ. ಆ ಮುದುವಾಡಿ ಕೆರೆಯಿಂದ ನೀರು ಹೋಗಿರ್ಲಿಲ್ವಾ? ಹರಿತಾನೆ ಇತ್ತಲ್ಲ. ಇವತ್ತು ಯಾಕೆ ಈ ಥರ ಆಗ್ಲಿಕ್ಕೆ ಕಾರಣ ಏನಂತಂದರೆ, KC ವ್ಯಾಲಿ ಅವರು ಈ ಒಂದು ನೀರು ಹರಿಯುವಂಥ ಒಂದು ಈ ಕೆಳಮುಖ ಹರಿವು ಅಂತ ಏನಿರ್ತದಲ್ಲ, ಅದನ್ನು ಡಿಸ್ಟರ್ಬ್ ಮಾಡಿದ್ರು. ಇದರ ಮಧ್ಯದಲ್ಲಿ ಕೆಲವು ಚೇಲಾಗಳಿದಾರಲ್ಲ, ರಾಜಕಾರಣಿ ಚೇಲಾಗಳು, ಅವರು NREG ಮತ್ತೊಂದರಲ್ಲಿ ಚೆಕ್ ಡ್ಯಾಮ್ಗಳನ್ನು ಅವ್ರು ಇಷ್ಟ ಬಂದಂಗೆ ಕಟ್ಟಿದ್ರು. ಈಗ ಅದು ಬಂದುಬಿಟ್ಟು ಚಾನಲ್ ಏನಿದೆಯಲ್ಲ, ಇದು ಕೆಳ ಹರಿವು ಏನಿದೆಯಲ್ಲ, ಇದು ಮೈನರ್ ಇರಿಗೇಷನ್ದು ಅವರ ಒಂದು ಆಸ್ತಿ. ಅದರಲ್ಲಿ
ಚೆಕ್ ಡ್ಯಾಮ್ಗಳು ಬೇರೆ ಬೇರೆಯವರು ಇಷ್ಟ ಬಂದಂಗೆ ಹಾಕೋಕ್ ಹೋದಾಗ ಅವೈಜ್ಞಾನಿಕವಾಗಿ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ರು. ಆ ನೀರು ಎಲ್ಲಂದ್ರೆ ಅಲ್ಲಿಗೆ ಹತ್ತಾ ಇದೆ. ಹಾಗಾಗಿ ಅದು ಒಂದು ಅನಾಹುತ. KC ವ್ಯಾಲಿ ಅನುಷ್ಠಾನದಲ್ಲಿ ಪೈಪ್ಲೈನ್ ಹಾಕಿದ್ರು, ನೀರು ತಂದರು. ಕೆಳಮುಖವಾಗಿ ಹರಿಯುವಂಥ ನೀರಿಗೆ ಚಾನಲನ್ನು ಸರಿಯಾಗಿ ರೆಡಿ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಇದು 2020 ಮತ್ತು 2021ರಲ್ಲಿ ಇದಕ್ಕಿಂತ 10 ಪಟ್ಟು ಅನಾಹುತ ಆಯಿತು. ನೀರು ಜಾಸ್ತಿ ಹರಿತು. ಈಗಲಾದರೂ 4-5 ದಿವಸ ಹಾಗೆ 2.5 ತಿಂಗಳು ಹರಿತು ಕಂಟಿನ್ಯೂಸ್. 2020 ಅದೇ ಥರ ಆಗಿತ್ತು, 2021ರಲ್ಲಿ ಅದೇ ಥರ ಆಯಿತು. ಆವಾಗ ಏನು ಮಾಡಿದ್ರು, ಮೈನ್ ಇರಿಗೇಷನ್ ಅವರು ನೋಡಿ, ತಾವು ನೋಡ್ಬೋದು, ಪೈಪ್ಗಳನ್ನು ಅಲ್ಲಿ ಇಲ್ಲಿ ತಂದು ಹಾಕಿದ್ದಾರೆ. ಏನೋ ನಾವು ರೆಡಿ ಮಾಡ್ತೀವಿ ಅಂತ. ಏನು ರೆಡಿ ಮಾಡಲಿ, ಅಲ್ಲೇ ಮರ್ತೋದ್ರು. ಅದಾದಮೇಲೆ ಏನು ಮಾಡಿದ್ರು, 2ನೇ ಹಂತದ KC ವ್ಯಾಲಿ ಅಂತ ಮತ್ತೆ ಪೈಪ್ಲೈನ್ ಹೋದ್ರು. ಎಲ್ಲ ಕಡೆ ಇದೆ ಇವತ್ತು. ಇದನ್ನು ರೆಡಿ ಮಾಡೋದು ಬಿಟ್ಟು ಆ ಕಡೆ ಪೈಪ್ಲೈನ್, ಯಾಕೆ ಪೈಪ್ಲೈನಲ್ಲಿ ಈಸಿಯಾಗಿ ಬನ್ನಿ ದುಡ್ಡು ಬರ್ತದಲ್ಲ, ಅದಕ್ಕೆ ಹೋದ್ರು. ರೈತ ಹಾಳಾಗೋಗ್ಲಿ. ಇದು ರೈತರ ಯೋಜನೆ ಆಗಲಿಲ್ಲ, ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಮತ್ತು ಸ್ವಾರ್ಥ ರಾಜಕಾರಣಿಗಳ ಯೋಜನೆ ಆಗಿಬಿಡ್ತಿದ್ದು. ಇದಿಷ್ಟಕ್ಕೆ ನಿಂತಿಲ್ಲ. KC ವ್ಯಾಲಿ ಅವಾಂತರ, ಈ ಒಂದು ಅವೈಜ್ಞಾನಿಕವಾದಂಥ ಅನುಷ್ಠಾನ ಏನಾಗಿದೆ, ಇದರ ಅವಾಂತರ ಇನ್ನೂ ಬಹಳಷ್ಟಿದೆ. ಈ ಜನ ನಾವೇನು ಪಾಪ ಮಾಡಿದೆವೋ ಗೊತ್ತಿಲ್ಲ. ಇಂಥ ಒಂದು ಸ್ವಾರ್ಥ ರಾಜಕಾರಣಿಗಳಿಂದ ನಾನಿವತ್ತು ಯಾರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದು. ಯಾಕೆಂತಂದ್ರೆ ಇದನ್ನು ರಾಜಕಾರಣಕ್ಕೆ ತಿರುಗಿಸ್ತಾರೆ, ಅದು ಬೇಕಿಲ್ಲ. ರೈತರಿಗೆ ಅನುಕೂಲ ಆಗಬೇಕು ಅಷ್ಟೇ. ಈಗ ಇದನ್ನ ವೈಜ್ಞಾನಿಕವಾಗಿ ನಾವೊಂದು, ಈಗ ಶಾಸಕರು ಪಾಪ ಮೊನ್ನೆ ಹಾಸ್ಪಿಟ್ಲಲ್ಲಿದ್ದರು, ಹಾಗಾಗಿ ಅವ್ರು ಬರ್ಲಿಕ್ಕೆ ಆಗಿರಲಿಲ್ಲ. ಆದರೂ ಸಹ ನಾನು ಸ್ವಲ್ಪ ಹೊರಗಡೆ ಇದ್ದೆ. ಆದರೂ ನಾನು MP ಅವ್ರಿಗೂ ಮಾತಾಡಿದೆ, ಇವ್ರಿಗೂ ಮಾತಾಡಿದೆ. ಅವ್ರ ಅಧಿಕಾರಿಗಳು ಮಾತಾಡಿ ಅದನ್ನು ಸರ್ವೆ ಮಾಡಿ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ವೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಅವ್ರು ಬೆನ್ನತ್ತಿ 20 days ಆಯ್ತು. ಸರ್ವೆ ಅವ್ರು ಹೇಳಿದ್ರು ಅಲ್ಲಿ ಮಾಡಿಸ್ತೀವಿ ಅಂತ. ಇಲ್ಲ ಉದ್ದಕ್ಕೂ ಇವಾಗ ಎಂಟೈರ್ ಸರ್ವೆ ಮಾಡಬೇಕು ಅಂತ ತಹಸೀಲ್ದಾರ್ ಆರ್ಡರ್ ಮಾಡಿದ್ರು. ನೋಡಿ ಬೇಕಾದ್ರೆ ಅದು ಇಲ್ಲ, ನಮ್ಮ ಸುಗಟೂರಿಂದ ಶಸ್ಯಗ್ರಹಾರ ಕೆರೆಯಿಂದ ಮಣಿಘಟ್ಟವರೆಗೂ ನಮ್ಮ ಒಂದು ಕ್ಷೇತ್ರದಲ್ಲಿ, ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಏನಿದೆ ಇದನ್ನ ಬೆನ್ನತ್ತಿದ್ದಾರೆ ಶಾಸಕರು. ಅವ್ರ ಜೊತೆಗೆ ಸಂಸದರು ಅವ್ರ ಬೆನ್ನಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ. ಇದನ್ನ ದಯವಿಟ್ಟು ರೈತರು ಯಾರು ಕಳವಳಕ್ಕೆ, ಆತಂಕಕ್ಕೆ, MP ಸಾಹೇಬರು ಬಂದಾಗ ಚೀಫ್ ಇಂಜಿನಿಯರ್ನ ಸೆಕ್ರೆಟರಿ ಒಂದ್ಸತಿ ಸ್ಪಾಟ್ ಕರೆಸ್ಬಿಟ್ರೆ ಇನ್ನ ಸ್ಪಾಟ್ ಅಲ್ಲಿ ಅವ್ರು ಸಾಲ್ವ್ ಮಾಡ್ತಾರೆ ನಮ್ಮ ಸಮಸ್ಯೆ. ಅವತ್ತು ನೀವು ಹೇಳ್ದಾಗ ಹಂಗೆ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ಏನೇನೋ ಬೇರೆ ಬೇರೆ ಕಾರ್ಯಕ್ರಮಗಳಾಯಿತು. ಅದು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಏನಂದರೆ ರೈತರದ್ದು ಎಲ್ಲೋ ಒಂದು ಕಡೆ ಆತಂಕ ಆದಾಗ ಅವತ್ತು ಬೆಳಿಗ್ಗೆನೇ ಫೋನ್ ಮಾಡಿದ್ರು, ಪ್ರೆಸ್ ಅವರು ಫೋನ್ ಮಾಡಿದ್ರು, ಎಲ್ಲ ಫೋನ್ ಮಾಡಿದ್ರು. ಆವಾಗಲೇ ನಾನು ಫೋನ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಿ ಸರ್ವೆ ಮಾಡಿಸಿ ಬೇಗ ಅಂತ ಹೇಳಿದ್ದೀನಿ. ಅದು ನಡೀತಾ ಇದೆ. ಬಟ್ ಇವಾಗ ಇದು ಏನು ಅವಾಂತರ ಆಗಿದೆಯೋ ಇಲ್ಲಿ, ಏನು ನಮ್ಮ ಇವರು ವಾಟರ್ ಫ್ಲೋ ಅಗ್ರಹಾರದಿಂದ ವಾಟರ್ ಫ್ಲೋ ಕೆಳಗಡೆ ಹೋಗುತ್ತೋ, ಇದೆಲ್ಲ ಮ್ಯಾನ್ ಮೇಡ್ ಡಿಸ್ಟ್ರಕ್ಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು KC ವ್ಯಾಲಿ ಅವರು ಅಲ್ಲಿಂದ KC ವ್ಯಾಲಿ ನೀರು ಬಿಟ್ಟಾಗ ವಾಟರ್ ಫ್ಲೋ ಹೆಂಗೆ ಹೋಗುತ್ತೆ, ಬೇರೆ ನೆಕ್ಸ್ಟ್ ಕೆರೆಗೆ ಹೆಂಗೆ ಹೋಗುತ್ತೆ ಅದನ್ನು ಆ ಕಾಲುವೆ ರೆಡಿ ಮಾಡಬೇಕಾಗಿತ್ತು. ಆ ಕಾಲುವೆ ರೆಡಿ ಮಾಡದೆ ಇವಾಗ ಹೇಳ್ದಂಗೆ ನಮ್ಮ ಶಾಸಕರು ಪೈಪ್ಲೈನ್ಗಳು ಹಾಕೊಂಡು ಹೋಗ್ತಾರೆ ಫೇಸ್ 2ಗೆ. ಅದೇನೋ ಉಪಯೋಗ ಆಗಲ್ಲ. ಇವಾಗ ನೀರು ಎಲ್ಲಿ ಹರಿತಾ ಇದೆಯೋ ಅದಕ್ಕೆ ವಾಟರ್ ಫ್ಲೋ ಕರೆಕ್ಟಾಗಿ ಹೋಗಂಗೆ ಮಾಡೋದು ಜವಾಬ್ದಾರಿ ಅದು KC ವ್ಯಾಲಿ ಅವ್ರದ್ದು ಏನು ಒಂದು ಪ್ರೋಗ್ರಾಮ್ ಮಾಡಿದಾರೋ ಅದರಲ್ಲಿದೆ. ಅದು ಬಿಟ್ಬಿಟ್ಟು ನಾವು ಬೇರೆ ಎಲ್ಲೋ ಒಂದು ಕಡೆ ನೀವು ಪೈಪ್ಲೈನ್ ಹಾಕ್ತೀವಿ ಫೇಸ್ 2 ಅಲ್ಲಿ ರೋಜಾರ್ಪಲ್ಲಿ ಆ ಕಡೆ ಎಲ್ಲ ಹಾಕ್ತೀವಿ ಅಂದರೆ, ಆಮೇಲೆ ಎಲ್ಲಿ ಸೋಮ್ಯಾಜ್ಲಲ್ಲಿ ಆ ಕಡೆ ಶ್ರೀನಿವಾಸಪುರ ಟೌನ್ ಎಲ್ಲ ಉಪಯೋಗ ಇಲ್ಲ. ಎಲ್ಲಿ ನೀರು ಅದನ್ನ ಫಸ್ಟ್ ರೆಡಿ ಮಾಡಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ. ಏನು ನೆಕ್ಸ್ಟು 13ನೇ ತಾರೀಕು ದಿಶಾ ಮೀಟಿಂಗ್ ಇದೆಯೋ ಅದರಲ್ಲೂ ಈ ಕ್ವೆಶ್ಚನ್ ರೇಸ್ ಮಾಡಿ, ಈಗ ಶಾಸಕರು ಇರ್ತಾರೆ ಅವತ್ತು, ಇದನ್ನು ಒಂದು ಡಿಸ್ಕಸ್ ಮಾಡಿ ಅದನ್ನು ಹೆಂಗೆ ಎಷ್ಟು ಬೇಗ ಆಗುತ್ತೆ ಒಂದು ಒಳ್ಳೆಯ ರೂಪ ತರಬೇಕು. ಮತ್ತು ರೈತರಿಗೆ ಏನೋ ಅವಾಂತ ಆಗಬಾರ್ದು, ಬೇರೆ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರದಿಂದ. ರೈತರು ದಯವಿಟ್ಟು ನೀವೇನು ಆತಂಕ ಪಡಬೇಡಿ. ಏನು ಆ ದಿಶಾ ಮೀಟಿಂಗ್ ಆಗುತ್ತೆ ಆವಾಗಲೇ ಅವ್ರಿಗೆ ಏನೇನು ಫಂಡ್ಸ್ ಬೇಕೋ ಏನು ಅಂತ ಯಾರಿಗೆ ಮಾಡಬೇಕಾಗುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಮೈನರ್ ಇರಿಗೇಷನ್ನು ಇಲ್ಲಾಂದರೆ ಯಾರ್ದು KC ವ್ಯಾಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರಿದ್ದಾರೆ ಅವ್ರನ್ನೆಲ್ಲ ನೋಡಿಕೊಂಡು ಆ ಒಂದು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.